ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲ್. ತುಂಬ ಅಂದರೆ ತುಂಬ ಈಸಿ. ಈ ಥರ ಟ್ರೈ ಮಾಡಿ ಒಂದ್ಸತಿ. ಬೇಕಾಗಿರೋ ಸಾಮಗ್ರಿಗಳು: ಪನ್ನೀರ್ 100 ಗ್ರಾಮಷ್ಟು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಈರುಳ್ಳಿ 3 ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ 3 ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋದು. ಜೀರಿಗೆ, ಕಸ್ತೂರಿ ಮೇಥಿ, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮೆಷರ್ಮೆಂಟ್. ಬಟರ್ 2 ಟೇಬಲ್ ಸ್ಪೂನಷ್ಟು, ಹಾಲು ಒಂದು ಅರ್ಧ ಕಪ್ಪಷ್ಟು, ಸ್ವೀಟ್ನೆಸ್ ಬರೋದಕ್ಕೋಸ್ಕರ ಖಾರದ ಪುಡಿ, ಅರಿಶಿನ, ಗೋಡಂಬಿ, ಉಪ್ಪು, ಸಕ್ಕರೆ, ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ ಫಸ್ಟು ನಾನು ಎಣ್ಣೆ ಮತ್ತು ಬೆಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಏನಕ್ಕೆ ಹಾಕೋತಾ ಇದ್ದೀನಿ ಅಂತಂದರೆ ಬೆಣ್ಣೆ ಕಲರ್ ಬಂದ್ಬಿಡುತ್ತೆ ಬೇಗ, ಅದಕ್ಕೋಸ್ಕರ ಒಂಚೂರು ಹಾಕಿದರೆ ಕಪ್ಪಗಾಗಲ್ಲ ಅನ್ನೋದು ಕಾರಣಕ್ಕೋಸ್ಕರ. ಈಗ ನಾವು ಎತ್ತಿಟ್ಕೊಂಡಿರೋ ಸ್ಪೈಸಸ್ ಹಾಕೊಳ್ಳೋಣ. ಚಕ್ಕೆ, ಲವಂಗ ಅದೆಲ್ಲ ಇಟ್ಕೊಂಡಿದ್ವಲ್ಲ, ಜೀರಿಗೆ, ಆಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಎಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, 1-2 ನಿಮಿಷ. ಆಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಎರಡೂ ನಾನು 3 ತೊಗೊಂಡಿದ್ದೆ. ಈಗ ಎತ್ತಿಟ್ಕೊಂಡಿರೋ ಎಲ್ಲ ಮಸಾಲೆ ಅಂದರೆ ಗರಂ ಮಸಾಲೆ, ಚಿಲ್ಲಿ ಪೌಡರ್, ಅರಿಶಿನ, ಧನಿಯಾ ಪೌಡರ್ ಇದಿಷ್ಟು, ಅದ್ರ ಜೊತೆಗೆ ಗೋಡಂಬಿ, ಸಕ್ಕರೆ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಬಿಡಬೇಕು. ಚೆನ್ನಾಗಿ ಕುದಿಯೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲೊಂದು ಅರ್ಧ ಕಪ್ಪಷ್ಟು. ಮಸಾಲೆ ಎಲ್ಲ ಸೀದೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀವು ಬೇರೆ ವೀಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಲ್ಲದಕ್ಕೂ ಇದೇ ರೀತಿ ಮಾಡ್ತೀನಿ ಅಂತ. ನೋಡಿ, ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿತ್ತು. ತಣ್ಣಗಾಗಾದ್ಮೇಲಿಂದ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಿಷ್ಟು ನಾವು ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ನುಣ್ಣಗಾಗಬೇಕು. ಇಷ್ಟಾದರೆ ಸಾಕು. ಇವಾಗ ಮತ್ತೆ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ನೀವು ಬೆಣ್ಣೆನೂ ಹಾಕೋಬೋದು. ನಾನು ಮೊದಲೇ ತುಂಬ ಬೆಣ್ಣೆ ಹಾಕ್ಕೊಂಡಿದ್ದೆ ಅಂತ ಹಾಕ್ಕೊಂಡಿಲ್ಲ. ಈಗ ಮಿಕ್ಸಿ ಮಾಡಿಟ್ಕೊಂಡಿರೋದು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜೊತೆ, ಆಮೇಲೆ ಪನ್ನೀರ್ ಹಾಕ್ಕೊಂಡು ಹಾಲು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿಯೋಕ್ಕೆ. ಈ ರೀತಿ ಚೆನ್ನಾಗಿ ಕುದ್ದಿ ಬಂದರೆ ಸಾಕು ಅಷ್ಟೇ. ಇದು ಚಪಾತಿ, ರೋಟಿ, ನಾನ್ ಅಥವಾ ಪರೋಟ ಇದೆಲ್ಲದ್ರ ಜೊತೆಗೂ, ಆಮೇಲೆ ಪೂರಿ, ಅನ್ನದ್ರ ಜೊತೆಗೂ ತಿನ್ಬೋದು. ಡಯಟ್ ಮಾಡೋರು ಜಾಸ್ತಿ ಬಟರ್ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಗೀ ಹಾಕ್ಕೊಳ್ಳಿ ಬಟರ್ ಬದಲು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ತುಂಬ ಈಸಿ ಕೂಡ. ಟ್ರೈ ಮಾಡಿ ಒಂದ್ಸತಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಏನು ಬೇಕು ಅಂತ ಕಾಮೆಂಟ್ ಮಾಡಿದರೆ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಲೈಕ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಹೋಟೆಲ್ಗಿಂತನೂ ಅಥವಾ ರೆಸ್ಟೋರೆಂಟ್ಗಿಂತನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.